ಆಹಾ ನೀವು ನನ್ನನ್ನು ನೋಡ್ಬೇಕು, ನಾನು ನಿಮ್ಮನ್ನ ನೋಡ್ಬೇಕು, ನೀವು ನಾನು ಸೇರಿ ನಮ್ಮ ಸ್ಟಾರ್ ಸವಿರುಚಿಯ ಪ್ರತಿಯೊಂದು ಅಡಿಗೆನ ಸವಿತಾ ಇರ್ಬೇಕು, ರುಚಿ ನೋಡ್ತಾ ಇರ್ಬೇಕು ಅಲ್ವಾ? ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, co-powered by ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಯಾರು ಬರ್ತಿದ್ದಾರೆ ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಅಂದ್ರೆ, ನಮ್ಮ ಕಾಶಿನಾಥ್ ಅವರ ಗರಡಿಯಲ್ಲಿ ಬೆಳೆದವರು, ಹೋದೆಯ ದೂರ ಓ ಜೊತೆಗಾರ ಅಂತೆಲ್ಲ ಅದ್ಭುತವಾದ ಹಾಡುಗಳಿಗೆ ಸಾಹಿತ್ಯನ ಬರ್ದವರು. ಅವರನ್ನ ನೋಡಿದ ತಕ್ಷಣ ನೀವು ಇವನ್ ಯಾರ ಮಗನೋ ಹಿಂಗವನಲ್ಲ ಅಂತ ಹಾಡ್ತೀರಾ. ಎಸ್, ಮಣಿ 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 ಅಂತ ಅದ್ಭುತವಾದ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು. ಅಷ್ಟ್ ಮಾತ್ರ ಅಲ್ಲಪ್ಪ, ಒಂದ್ ಸೈಡ್ ಅಲ್ಲಿ ಓ ಮಲ್ಲಿಗೆ, ಇನ್ನೊಂದ್ ಸೈಡ್ ಅಲ್ಲಿ ಇಂದ್ರಧನುಷ್ ಅಂತ ಸೂಪರ್ ಡೂಪರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದವರು. ಈಗ ಸದ್ಯಕ್ಕೆ ಮಜಾ ಟಾಕೀಸ್ ಅಡಿಗೆ ಮನೆಯ ಅಡಿಗೆ ಭಟ್ರು ನಮ್ಮ ಸ್ಟಾರ್ ಸವಿರುಚಿ ಅಡಿಗೆ ಮನೆಗೆ ಬರ್ತಾ ಇದ್ದಾರೆ. ಏಕೈಕ ನಾನು ಪ್ರೀತಿಯಿಂದ ಮಿಸ್ಟರ್ ಎಂ ಅಂತ ಕರೆಯುವ ವಿ ಮನೋಹರ್ ಅವರು. ಲೆಟ್ಸ್ ವೆಲ್ಕಮ್ ವಿ ಮನೋಹರ್. ನಮಸ್ಕಾರಗಳು. ನಮಸ್ಕಾರಗಳು. ಆಹಾ, ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೇ, ಇದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡಿ, ನೀವು ಮಜಾ ಟಾಕೀಸ್ ಅಲ್ಲಿ ಅಡಿಗೆ ಭಟ್ರಾದ್ರೇನು ಇಲ್ಲಿ ಒಂದ್ ಚೂರು ಅಡಿಗೆ ಮಾಡುವ ಚಾನ್ಸ್ ಇಲ್ಲ. ಹೌದಾ? ಹೌದು. ಬಟ್ ತಿನ್ನೋ ಚಾನ್ಸ್ ಇದೆ ತಾನೆ? ಅದು ಬೇಜಾನಿದೆ, ನಮ್ಮಿಬ್ಬರಿಗೂ ಇದೆ. ಸೊ ಇವತ್ತು ಯಾರ ಕೈ ರುಚಿನ ನೀವು ಮತ್ತೆ ನಾನು ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಹೆಂಡತಿ ಕೈ ರುಚಿನ. ಹೆಂಡತಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ನೀವು ನಿಮ್ ಹೆಂಡತಿನ ಏನಂತ ಕರಿತೀರಾ ಹೇಳಿ? ಅಮ್ಮಿ. ಅಮ್ಮಿ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಸೊ ಬನ್ನಿ ಬರ್ಮಾಡ್ಕೊಳ್ಳೋಣ ಅಮ್ಮಿನ. ಸೊ ಚಪ್ಪಾಳೆಯೊಂದಿಗೆ ಕಮಾನ್ ಬರ್ಮಾಡ್ಕೊಳ್ಳೋಣ ಮಿಸ್ಟರ್ ಎಂ ಅವರ ಧರ್ಮ ಪತ್ನಿ ವೇಣಿ ಮನೋಹರ್ ಅಲಿಯಾಸ್ ಅಮ್ಮಿ. ವೆಲ್ಕಮ್. ನೀವೇನಂತ ಕರಿತೀರಾ ಪ್ರೀತಿಯಿಂದ ಇವ್ರನ್ನ? ಮನ್ನಾ. ಮನ್ನಾ ಮನ್ನಾ ಅಂದ್ರೆ ಮೆಡಿಸಿನ್ ಕೂಡ. ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಮನ್ನಾ ತಿನ್ನು ಅಂತ. ಸೊ ನಿಮ್ಮ ಜೀವನದ ಮೆಡಿಸಿನ್ ಇವರೇ. ಹೌದು ಅಲ್ವಾ? ಖಂಡಿತ ಸಿಹಿ ಮೆಡಿಸಿನ್ ಆದ್ರೆ. ಸೊ ಇವತ್ತು ನಮಗ್ ಮೆಡಿಸಿನಲ್ ವ್ಯಾಲ್ಯೂ ಇರೋದು ಏನಾದ್ರು ತಿನ್ನಿಸ್ತಾ ಇದೀರಾ? ಏನ್ ಕತೆ? ಖಂಡಿತ ಶ್ರುತಿ, ಇವತ್ ನಾನು ಸಿರಿಧಾನ್ಯಗಳ ಬಿಸಿಬೇಳೆ ಭಾತ್ ಮಾಡ್ತಾ ಇದೀನಿ ನಿಮ್ಗೋಸ್ಕರ. ಕೇಳಕ್ಕೆ ಕಿವಿ ಚುರುಕಾಗೋಯ್ತು. ಮತ್ತೆ ಅದು ಇವ್ರಿಗಿಷ್ಟ, ಮನ್ನಾಗ್ ತುಂಬಾ ಇಷ್ಟ. ಹೌದಾ? ಸೊ ಮಜಾ ಟಾಕೀಸ್ ಅಡ್ಗೆ ಮನೆಯಲ್ಲಿ ಯಾವತ್ತಾದ್ರೂ ಪ್ರಯೋಗ ಮಾಡಿದೀರಾ? ಅವ್ರಿಗೆಲ್ಲ ಹಲ್ಸಿದ್ದೆ ಕೊಡೋದು ನಾವು. ಸದ್ಯ ಪುಣ್ಯ ನಮ್ದಂಗಂದ್ರೆ ಇವ್ರು ಅಡ್ಗೆ ಮಾಡ್ತಾ ಇದಾರೆ ಇವತ್ತು. ಸರಿ ವೇಣಿ, ಫಸ್ಟ್ ಏನೇನೆಲ್ಲ ಬೇಕು ಅಂತ ನೋಡ್ಬೇಡ, ಆಮೇಲೆ ಮಾತುಕತೆ ಅಡಿಗೆ ಜೊತೆ ಜೊತೆ ನಡೆಯುತ್ತೆ. ಸಿರಿಧಾನ್ಯಗಳ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಫಸ್ಟ್ 2-3 ತರ ಧಾನ್ಯಗಳು ಬೇಕು. ಮಿಲ್ಲೆಟ್ಸ್, ನವಣೆ, ಸಾಮೆ ಅಕ್ಕಿ, ಮತ್ತೆ ಅದಕ್ಕೆ ಒಂದಷ್ಟು ತರಕಾರಿಗಳು. ನಾನು ಬಟಾಣಿ, ಕ್ಯಾರೆಟ್, ಮತ್ತೆ ಹೆಚ್ಕೊಂಡಿರೋ ಬೀನ್ಸ್, ಆಮೇಲೆ ಟೊಮೆಟೊ ಮತ್ತೆ ಈರುಳ್ಳಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಇದು ಬೇಳೆ ಬಾತ್ ಮಾಡೋದಕ್ಕೆ ತೊಗರಿ ಬೇಳೆ ಧಾನ್ಯಗಳ ಜೊತೆಗೆ, ಆಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಬಿಸಿಬೇಳೆ ಬಾತ್ ಪೌಡರು. ಪೌಡರ್? ಎಸ್, ಅದ್ ನಾನು ರೆಡಿ ಮಾಡಿ ಇಟ್ಕೊಂಡು ತಂದಿದ್ದೀನಿ. ನೀವೇ ಮನೇಲಿ ಮಾಡ್ಕೊಳ್ತೀರಾ? ಎಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಗ್ಗರಣೆಗೆ, ಆಮೇಲೆ ಎಣ್ಣೆ. ಬೇಕಾಗಿರೋದು ಇಷ್ಟು. ಇವಾಗ ಫಸ್ಟ್ ನಿಮಗೆ ಏನ್ ಬೇಕು ಮಾಡಕ್ಕೆ? ನನ್ಗೆ ಮೊದ್ಲು ನಾವು ಕುಕ್ಕರ್ ಅಲ್ಲೇ ಡೈರೆಕ್ಟ್ ಆಗಿ ಮಾಡೋಣ. ಎಲ್ಲ ಡೈರೆಕ್ಟ್? ಹೌದು. ಇದು ಬಿಸಿಬೇಳೆ ಬಾತ್ನು ನಾವು ಹೇಗೆ ಮಾಡ್ತೀವಿ, ಎಲ್ಲಾ ಒಗ್ಗರಣೆ ಸಾಮಾನುಗಳು ಹಾಕಿ, ಮತ್ತೆ ತರಕಾರಿ, ಮತ್ತೆ ಎಲ್ಲಾ ಮಿಲ್ಲೆಟ್ಸ್ ಹಾಕಿ ಒಟ್ಟಿಗೆ ಬೇಯಿಸೋದು. ಸೊ ನನ್ಗೆ ಒಂದು ಕುಕ್ಕರ್ ಬೇಕು ಅಷ್ಟೇ. ಈಗ ಮೊದ್ಲಿಗೆ ಎಣ್ಣೆ ಹಾಕೊಳ್ಳೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಟೀಸ್ಪೂನ್ ಸಾಕ ಇಲ್ಲ 1 ಟೇಬಲ್ ಸ್ಪೂನ್? ಸಾಕು. 1 or 2 ಟೇಬಲ್ ಸ್ಪೂನ್ಸ್. 1 or 2 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ. ನನ್ಗೆ ಯಾವತ್ತೂ ಮಾಡ್ಕೊಟ್ಟಿಲ್ಲಪ್ಪ. ಯಾವತ್ತೂ ಹೆಲ್ಪ್ ಮಾಡಿಲ್ವಾ? ಇಲ್ಲ. ಬರೇ ಕಾಮೆಂಟ್ ಮಾಡೋದಷ್ಟೇ ಹೊರತು ಮಾಡಿಲ್ಲ. ಏನಂತ ಕಮೆಂಟ್ ಮಾಡ್ತಾರೆ ಅಡ್ಗೆ ಮನೇಲಿ? ಅದು ಸ್ವಲ್ಪ ಕಡಿಮೆ ಆಯ್ತು. ಅಲ್ಲ, ಡೈರೆಕ್ಟರ್ಗಳು ಯಾಕೆ ಮಾಡ್ತಾರ? ಡೈರೆಕ್ಷನ್ ಮಾಡ್ತಾರೆ. ಅಲ್ಲ, ಮನೇಲಿ ಮಾಡ್ಬೇಕಲ್ವಪ್ಪ. ಒನ್ಸ್ ಇನ್ ಎ ವೈಲ್ ಅಲ್ವಾ, ಮಾಡ್ಬೇಕಲ್ವಾ. ಸ್ವಲ್ಪ ಇವಾಗ ಜೀರಿಗೆ ತಗೊಳ್ಳೋಣ. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ ಮನೇಲಿ. ಅಲ್ಲ, ಅವ್ರ ಅವಕಾಶ ತಗೊಂಡಿಲ್ಲ ಶ್ರುತಿ. ಇಲ್ಲಿ ಅದೇನ್ ಗೊತ್ತಾ, ಇಟ್ಸ್ ವೆರಿ ಸಿಂಪಲ್. ಹಿ ಡಸಂಟ್ ವಾಂಟ್ ಟು ಡೂ ಅಷ್ಟೇ. ಇಲ್ಲಿ World War III ಶುರು ಆಗೋ ತರ ಇದೆಯಲ್ಲ. ಏನ್ ಗೊತ್ತಾ, ನನ್ಗೆ ಗೊತ್ತು ಅಡಿಗೆ ಹೇಗಿರ್ಬೇಕು ಏನು ಅಂತಂದ್ಬಿಟ್ಟು. ಬಟ್ ನೀನ್ ಮಾಡು, ನಾನು ಹೇಳ್ತೀನಿ, ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಯಾವಾಗ್ಲೂ. ಸೊ ಇವತ್ ಫಸ್ಟ್ ಟೈಮ್ ನೀವು ಮಾಡಿಸ್ತಾ ಇದೀರಾ. ನೀವು ಹುಟ್ಟಿದ್ದು ವಿಠಲದಲ್ವಾ? ಆ ಟೈಮಲ್ಲಿ ಎಷ್ಟು ಸ್ಕೂಲ್ ಫೀಸ್? 3 ರೂಪಾಯಿ? 3 ರೂಪಾಯಿ ವರ್ಷಕ್ಕೆ. ವರ್ಷಕ್ಕೆ 3 ರೂಪಾಯಿ. ಸೊ ಹೇಗಿತ್ತು ವಾತಾವರಣ? ತುಂಬಾ ಕಷ್ಟಪಟ್ಟು ಬೆಳೆದು ಇರೋ ಲೈಫ್.
ಚಿಕ್ಕವನಿದ್ದಾಗ ಸ್ಕೂಲಿಗೆ ಸೇರೋ ಟೈಮಲ್ಲಿ ತಂದೆ ತೀರ್ಕೊಂಡ್ಮೇಲೆ ಫುಲ್ ಅತಂತ್ರ ಆದ್ವಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಬಿಡ್ಲಿ ಇವ್ರ ಜೀರಿಗೆ. ಸಾಸಿವೆ ಪಟ್ಪಟ ಅಂತು. ಓಕೆ, ನಾವು ಜೀರಿಗೆನು ಪಟ್ಪಟ ಅಂತ ಇದೆ. ಸ್ವಲ್ಪ ಅರಿಶಿನ ಹಾಕೋಣ ಶ್ರುತಿ. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ, ಫ್ರೈ ಮಾಡೋದು. ಓಕೆ. ಅವಾಗ ಸ್ಕೂಲಿಗೆ ಹೋಗೋದು ಅಂತ ತುಂಬಾ, ಸ್ಕೂಲಿಗೆ ಹೋಗೋದಲ್ಲ ತಿಂಡಿಗೆ ತುಂಬಾ ಕಷ್ಟ ಇತ್ತು. ಇವಾಗ ಮುಂದೆ ಏನ್ ಮಾಡೋಣ? ಮುಂದೆ ಇದು ಹೂರ್ಣ ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಓಕೆ, ಸೊ ಕಣಕನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅದಕ್ಕೊಂದು 2 hours ಆಗತ್ತೆ ಈ ತರ ಸೆಟ್ ಆಗಕ್ಕೆ. ಓಕೆನಾ? ಗ್ಯಾಪ್ ಅಲ್ಲಿ ಹೂರ್ಣ ಮಾಡ್ಕೊಳ್ತಾ ಇದೀವಿ. ಇವಾಗ ಒಂದು ಪ್ಯಾನ್ ಕೊಡಿ. ಎಸ್, ತಗೊಳ್ಳಿ ಪ್ಯಾನ್. ಸ್ಟವ್ ಹಚ್ಚಿ ಇವಾಗ ವೈಶು ಮಾಡ್ತಾಳೆ. ಕರ್ಸ್ಕೊಳ್ಳೋಣ. ಬೆಲ್ಲ ನೋಡಮ್ಮ, ನೀ ಅಸಿಸ್ಟೆಂಟ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ವೈಶು. ಅವಳು ಕಲ್ತ್ಕೊಳ್ಳಲ್ಲ ಎಲ್ಲ ಕೆಲಸ ನಿನ್ನ ಹತ್ರ ನಡೀತಾ ಬಂದು ನಾನು ಅಡ್ಗೆ ಕಲ್ತೆ. ಸೊ ಈ ಬೆಲ್ಲ ಸ್ವಲ್ಪ ಕರಗ್ಬೇಕು ಅಲ್ವಾ? ಚೂರ್ ನೀರ್ ಹಾಕೊಳ್ಳಿ. ಸಕ್ ಹಾಕು. ಅಷ್ಟೇ, ಕರಗ್ಲಿ ಬೆಲ್ಲ. ದೀಪಾವಳಿ ಅಂದ್ಮೇಲೆ ಪಟ್ 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 ಅಂತ ಪಟಾಕಿ ಇರ್ಲೇಬೇಕು. ಪಟಾಕಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನನ್ ಕೇಳಿ ಚಿಕ್ಕ ವಯಸ್ಸಲ್ಲಿ ರೌಡಿ ರಂಗಮ್ಮ ಆಗಿದೆ. ಕೈಯಲ್ಲಿ ನಾನು ಬಿಜಿಲೆಲ್ಲ ಇಟ್ಕೊಂಡೆಲ್ಲ ಬಿಸಾಕಿದೀನಿ. ಇವಾಗ ಶಾಂತಿ ದೇವಿ ಆಗಿದ್ದೀನಿ. ನೋ ಪಟಾಕಿ, ನೋ ಡಮ್ ಡಮ್, ಓನ್ಲಿ ಮಾತು ಅಂತ. ಬಟ್ ವೈಷ್ಣವಿ, ನೀನು ಚಿಕ್ಕ ವಯಸ್ಸಲ್ಲಿ ಗ್ಯಾರಂಟಿ ಪಟಾಕಿ ಹೊಡೆದಿರ್ತೀಯ. ಹೌದು, ಖಂಡಿತ. ಏನಾದ್ರು ಪಟಾಕಿ ಎಕ್ಸ್ಪೀರಿಯನ್ಸಸ್ ಇದೆಯಾ? ಮೈ ಕೈ ಸುಟ್ಕೊಂಡಿರೋದು ಅಥವಾ ಪಕ್ಕದ ಮನೆಯವ್ರ ಪಟಾಕಿ ಗೂಡನ್ನ ಮನೆ ಮುಂದೆ ಹಾಕೊಂಡು ನಾನೇ ಹೊಡೆದಿರೋದು ಅಂತ ಬಂದ ತೋರಿಸಿರೋದು? ಇಲ್ಲ, ನಂಗ್ ಮುಂಚೆನೂ ಅಷ್ಟಿಷ್ಟ ಇರ್ಲಿಲ್ಲ ಪಟಾಕಿ ಹೊಡಿಯೋದಲ್ಲ. ಬಟ್ ಒಂದ್ಸತಿ ಏನಾಗಿತ್ತು, ಇವ್ರು ನಮ್ಮ ಮನೆಗ್ ಬಂದಿದ್ರು ದಿವಾಲಿ ಸೆಲೆಬ್ರೇಟ್ ಮಾಡಕ್ಕೆ. ಸರಿ, ಏನಾಯ್ತು, ಆಗೆಲ್ಲ ಮುಗಿಸಿದ್ವಿ ಪಟಾಕಿ ಒಂದ್ ಹಂತಕ್ಕೆ. ಬಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಎಲ್ಲ ಇನ್ನೇನು ಮಾತಾಡ್ತಾ ಇದ್ವಿ. ಲಾಸ್ಟ್ ರೌಂಡ್ ಇರತ್ತಲ್ಲ, ಎಲ್ಲ ನೋಡಿ ಹಿಂಗ್ ಪಟಾಕಿ ಹೊಡೆದ್ವಿ, ಅವ್ರ ಮನೇಲಿ ರಾಕೆಟ್ ಹಂಗೋಯ್ತಂತೆ, ಈ ಕಡೆ ಹೋಯ್ತಂತೆ ಅಂತೆಲ್ಲ ನಮ್ಮ ಅಮ್ಮ, ನಮ್ ದೊಡ್ಡಮ್ಮ, ನನ್ ನೇಬರ್ಸ್ ಎಲ್ಲ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ. ಸರಿ, ಅದೇನಾಯ್ತು, ಇವ್ರು ನಿಂತಿದ್ರು ಗೇಟ್ ಹತ್ರ. ಯಾರೋ ರಾಕೆಟ್ ಹಚ್ಚಿದ್ರು ಆ ಕಡೆಯಿಂದ. ಇವ್ರ ನೈಟಿಗೆ ಬಂದ್ಬಿಡ್ತು. ಓ ಗಾಡ್, ಹತ್ಕೊಂಡ್ಬಿಡ್ತಾ? ಇಲ್ಲ, ಒಂದ್ ಸ್ವಲ್ಪ ತೂತಾಯ್ತು. ವಾಸ್ ವೆರಿ ಸ್ಕೇರಿ. ಆ ಕಡೆಯಿಂದ ಝುಂಗ್ 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 ಅಂತ ಬಂದು ಅವ್ರ ನೈಟಿಗೆ ಹತ್ಕೊಂತು. ಸೊ ಅದಾದ್ಮೇಲೆ ತಾವು ಡಿಸೈಡ್ ಮಾಡಿದ್ರಿ, ಹೌದು, ನಾವು ರಾಕೆಟ್ ತರ ಆ ಎತ್ತರಕ್ಕೆ ಬೆಳಿಬೇಕು, ರಾಕೆಟ್ ಯಾವತ್ತೂ ಹಚ್ಚಬಾರ್ದು ಅಂತ. ನಮ್ಮ ಮನೇಲಿ ಪೆಟ್ ಇದೆ, ಅದೆಷ್ಟು ಬಂಟಿ ಅಂತ. ಅವ್ನ್ ಆಲ್ಮೋಸ್ಟ್ ನನ್ ತಮ್ಮನ್ ತರಾನೇ. ಐ ನೋ, ವೆರಿ ವೆರಿ ಕ್ಯೂಟ್ ಈಸ್. ಸೊ ಪೆಟ್ಸ್ ಎಲ್ಲ ತುಂಬಾ ಹೆದರ್ಕೊಳತ್ತೆ. ಪ್ಲೀಸ್ ಪಟಾಕಿ ಹಚ್ಬೇಡಿ, ಅದಕ್ ನೋವಾಗತ್ತೆ. ಅದಕ್ಕೆ ದೀಪದಿಂದ ದೀಪಾವಳಿನ ಆಚರಿಸಿ. ಅದು ನಿಜ, ನಾಯ್ಸ್ ಪೊಲ್ಯೂಷನ್ ಬೇರೆ. ಬಟ್ ಕೆಲವ್ರಿಗೆ ಈ ಪಟಾಕಿ ಹೊಡಿಬೇಕು ಅಂತ ಆಸೆ ಇರುತ್ತೆ, ಅದಕ್ಕೋಸ್ಕರ ಓಕೆ ಹೊಡಿಯೋದೇ ಬೇಡ ಅಂತ ಅಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಪಟಾಕಿ ಹೊಡಿರಿ. ಬಿ ಕೇರ್ಫುಲ್. ಲಿವ್ ಅಂಡ್ ಲೆಟ್ ಲಿವ್ ಅಂತಾರಲ್ಲ, ಬೆಟರ್ ಟು ಬಿ ಸೇಫ್ ದನ್ ಸಾರಿ. ಇಲ್ಲಿ ಏನಾಗಿದೆ ರೀ, ಈಗ ಸ್ವಲ್ಪ ಇನ್ನೊಂದ್ ಚೂರ್ ಕರಗ್ಬೇಕು ಅನ್ಸುತ್ತೆ, ಸ್ವಲ್ಪ ಗಟ್ಟಿಯಾಗಿದೆ. ಆಯ್ತಾ? ಇದಕ್ಕೇನಾದ್ರೂ ಅಳತೆ ಅಂತ ಇದೆಯಾ ಅಥವಾ ಹೆಂಗೆ? ಅದು ಅಳತೆ ಹಾಕ್ಬೇಕು, ಅಳತೆ ಮಾಡಿನೇ ಹಾಕ್ಬೇಕು. ಇಲ್ಲ ಎಲ್ಲ 3 ಸ್ಪೂನ್. ಆಯ್ತು, 3 ಸ್ಪೂನ್ ಹಾಕಿದ್ದು ಸರಿ. ಮತ್ತೆ ಈಗ ಇದೇ ಮುಖ್ಯ, ರಾಗಿ ಮೋಸ್ಟ್ ಇಂಪಾರ್ಟೆಂಟ್ ರಾಗಿ ಹಿಟ್ಟು. ಪೌಷ್ಟಿಕಾಂಶ ರಾಗಿ ಹಿಟ್ಟು. ಇದು 1 2 ಸ್ಪೂನ್ ಕಲಿಸ್ರಿ. ಆಯ್ತು, ಸಾಕ? 2 ಆಯ್ತು. ಸರಿ, ಅದ ಬರ್ತಾ ಇದೆ ಇವಾಗ. ಹೌದು. ಮತ್ತೆ ತುಪ್ಪ ಇವಾಗ ಇದನ್ನ ಸೇರಿಸಿ. ಫೈನಲ್ ಟಚ್ ತುಪ್ಪ, ಒಂಥರ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಲಿ ಅಂತ. ಹೌದು, ತುಪ್ಪ ಅವರ ಇಷ್ಟ ತಕ್ಕ ಹಾಕೊಳ್ಬೇಕು. ಜಾಸ್ತಿ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ವೈಷ್ಣವಿ 2 kg ದಪ್ಪ ಆದ್ರೆ ಏನು ಆಗಲ್ಲ ಅಷ್ಟೇ. ಆಮೇಲೆ ವರ್ಕೌಟ್ ಜಾಸ್ತಿ ಮಾಡ್ಬೇಕು. ಆಹಾ, ಸೊ ಇದು ಗಟ್ಟಿ ಆಗೋ ತನಕ ಕೈ ಅಲ್ಲಾಡ್ಸ್ತಾ ಇರ್ಬೇಕಾ? ಹೌದು. ಯಾವತ್ತಾದ್ರೂ ತಿಂದಿದ್ದೀರಾ ಏನನ್ನ? ರಾಗಿ ಹೋಳಿಗೆ. ರಾಗಿನ ಸಪರೇಟ್ ಆಗಿ ತಿಂದಿದೀವಿ, ಹೋಳಿಗೆನ ಸಪರೇಟ್ ಆಗಿ ತಿಂದಿದೀವಿ. ಎರಡನ್ನೂ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಮೊದಲನೇ ಬಾರಿಗೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾವು. ಈ ಕಡೆ ಒಂದು ಇವಾಗ ಇದು ಮಾಡಕ್ಕೆ ಪ್ಯಾನ್ ಒಂದು ಪ್ಯಾನ್ ಕೊಡಿ. ತವಾ ಇಟ್ಬಿಡೋಣ? ಹೌದು. ಐ ಥಿಂಕ್ ಎಸ್, ಬರ್ತಾ ಇದೆ ನೋಡಿ ಇವಾಗ. ಅದು ಇನ್ನೊಂದೇನು ಅಂದ್ರೆ, ಹೂರ್ಣ ಯಾವಾಗ ಆಗಿದೆ ಅಂತ ಗೊತ್ತಾಗತ್ತೆ, ಅಂಟ್ಕೊಂಡಿರುತ್ತಲ್ಲ ಪ್ಯಾನ್ಗೆ, ಅದ್ ಮೇಲ್ ಬರ್ಬೇಕು, ಒಂಥರ ನಾನ್ ಸ್ಟಿಕ್ಕಿ ಆಗ್ಬೇಕು. ಹೌದು, ಈಗ ಆಗಿದೆ, ಬರ್ತಾ ಇದೆ, ಬಂದಿದೆ ನೋಡಿ ಅಲ್ವಾ? ಒಂಥರ ಕೋವಾ ತರ ಇದೆ, ರೋಸ್ಟೆಡ್ ಕೋವಾ. ಏನು ಕಂಪ್ಲೇಂಟ್ ಮಾಡ್ತಲ್ಲ ವೈಷ್ಣವಿ? ಯೂಶಲಿ ಸುಳ್ ಬುರ್ಕಿ ತರ ಚಾಡಿ ಬುರ್ಕಿ ಅಲ್ವಾ ನೀನು? ಅಜ್ಜಿನೂ ಬಿಟ್ಟಿಲ್ವಂತೆ ಅಲ್ವಾ? ಅಜ್ಜಿ ಬಗ್ಗೆ ಊರವ್ರಿಗೆಲ್ಲ ಡಂಗೂರ ಬಾರ್ಸ್ಕೊಂಡು ಚಾಡಿ ಹೇಳ್ಕೊಂಡ್ ಬಂದಿರ ಏಕೈಕ ಮೊಮ್ಮಗಳು ವೈಶ್ಯು.
ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಜೊತೆನೆ ಜಾಸ್ತಿ ಇರ್ತಾ ಇದ್ದಿದ್ದು. ಯಾರ್ ಕರೆದ್ರು ಹೋಗ್ತಾ ಇರ್ಲಿಲ್ಲ, ಯಾರ ಜೊತೆ ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ. ನಮ್ ತಾಯಿ ಎಲ್ಲೋದ್ರು ನಮ್ ತಾಯಿ ಜೊತೆನೆ ಇರ್ತಾ ಇದ್ದೆ. ನಮ್ಮ ಹೋಗಂದ್ರು ಹೋಗ್ತಾ ಇರ್ಲಿಲ್ಲ. ಅದೇನಾಯ್ತು ಒಂದ್ಸಲ ನಮ್ಮ ಅಜ್ಜಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ರು ಒಂಥರ ಮಗು ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರಿಗೆ ಊಟ ಮಾಡ್ಸೋದು ಎಲ್ಲ ನಮ್ಮ ದೊಡ್ಡಮ್ಮನೆ ಮಾಡ್ತಿದ್ದು. ಅವ್ರು ಬೇಡ ಬೇಡ ಅಂದ್ರೆ ಇವ್ರು ತಿನ್ನಿಸ್ತಾ ಇದ್ರು. ಸೊ ಅವ್ರಿಗೆ ಕೋಪ ಬಂದ್ಬಿಡ್ತು. ನಾನೇ ಪಕ್ಕದಲ್ಲಿದ್ದೆ. ನಮ್ಮಮ್ಮ ಹೆಂಗ ತಿನ್ನಿಸ್ತಾ ಇದ್ರ ನಾನ್ ನಿಂತ್ಕೊಂಡ್ ನೋಡ್ತಾ ಇದ್ದೆ ಏನ್ ಮಾಡ್ತಿದಾನೆ ಅಂತ. ಸೊ ಅವ್ರ ಕೋಪ ಬಂದು ನಾನ್ ಇಟ್ಕೊಂಡು ಡ್ರೆಸ್ ಇಟ್ಕೊಂಡು ಎಳ್ದು ಕೆಟ್ಟ ಮಾತಲ್ಲ ಬೈದ್ರು ನಂಗೆ. ಅಜ್ಜಿ ಪಾಪ ಅಜ್ಜಿ ಗೊತ್ತಿರ್ಲಿಲ್ಲ. ನಾನು ಅದನ್ನ ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದೆ. ಯಾಕೆಂತ ಚಿಕ್ಕವಳ ತುಂಬಾ ಚಿಕ್ಕವಳಾಗಿದ್ಲು. ಅಜ್ಜಿ ಏನ್ ಬೈದ್ರು ಗೊತ್ತಾ ಆಗ ಎಲ್ರು ಕೇಳೋರು ಅದೇ ಪ್ರಶ್ನೆ ನನ್ ಕೇಳೋರು. ಅಜ್ಜಿ ಏನ್ ಬೈದ್ರು ಹೇಳು, ಅಜ್ಜಿ ಏನ್ ಬೈದ್ರು ಹೇಳು ಅಂತ. ನಾನು ಅದೇ ಟೋನ್ ಅಲ್ಲಿ ಅಜ್ಜಿ ಏನ್ ಬೈದ್ರು ಗೊತ್ತಾ ಅಂತ ಅನ್ಕೊಂಡ್ ಹೇಳ್ತಾ ಇದ್ದೆ ಅಜ್ಜಿ ಸ್ಟೈಲ್ ಅಲ್ಲಿ. ಬಟ್ ಆಮೇಲೆ ನಾವ್ ಅಜ್ಜಿ ನನ್ನ ಹತ್ರ ಸಾರಿ ಕೇಳಿದ್ರು. ಅವ್ರ ಪಾಪ ಆ ಸ್ಟೇಜ್ ಅಲ್ಲಿ ಇದ್ರು. ನನ್ನ ಹತ್ರ ಸಾರಿ ಪುಟ್ಟ, ಸಾರಿ ಕೇಳಿದ್ದಾರೆ. ಅದನ್ನ ಹೋಗಿ ಹೇಳಿದ್ಯಾ ಎಲ್ಲರಿಗೂ ಅಜ್ಜಿ ಸಾರಿ ಕೇಳಿದ್ರು ಅಂತ? ಅದ್ ಹೇಳಿರಲ್ಲ ನೀನು. ಅದು ಅವ್ರ ಆಮೇಲೆ ಅವ್ರು ಕೇಳಿದ ಪ್ರಶ್ನೆ ಬಂದ್ಬಿಟ್ಟು ಬರೀ ಅಜ್ಜಿ ಏನ್ ಬೈದ್ರು ಅಂತ. ಅಜ್ಜಿ ಸಾರಿ ಕೇಳಿದ್ರ ಅಂತ ಕೇಳಿದ್ರು. ಸಾರಿ ಕೇಳಿದ್ರು ಅಂತ ಹೇಳ್ತಿದ್ನಪ್ಪ. ನೋಡ್ರಪ್ಪ, ನೋಡಿ ನಿಮ್ ವೈಶ್ವ ಹೆಂಗಿದಾಳೆ ಅಂತ. ಸೊ ಹೂರ್ಣ ರೆಡಿ ಆಗಿದೆ. ಹೂರ್ಣ ನಂಗೆ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ತವಾ ರೆಡಿ ಆಗಿದೆ ಇಲ್ಲಿ. ಸೊ ಆನ್ ಮಾಡೋಣ. ಎಸ್, ಹಬ್ಬ ಅಲ್ವಾ. ಇದನ್ನ ಒಂಚೂರು ತಗೊಂಡು ಮಾಡ್ಕೊಳ್ಳೋಣ. ಓ, ತಟ್ಕೋಬೇಕಿದೆ ಹೇಗೆ ಸಣ್ಣ ತಟ್ಕೋಬೇಕಾ? ಹೌದು. ಇಲ್ಲ, ಇವಾಗ ಫಸ್ಟ್ ಹೂರ್ಣ ಇಡಕ್ಕೆ ಒಂಚೂರು ಸ್ವಲ್ಪ ಆಯ್ತು. ಅಮ್ಮ ದೊಡ್ಡಮ್ಮ ಎಲ್ಲ ಕೈಯಲ್ಲೇ ಹಿಂಗೆಲ್ಲ ಮಾಡ್ಬಿಡ್ತಾರಲ್ಲ. ಏನಾಗಲ್ಲ. ಕಾಯ್ತಿರೋ ಎಣ್ಣೆಲ್ಲ ಹಂಗೆ ಕೈ ಹಾಕಿ ಹಿಂಗ್ ತೆಗಿತಾರೆ. ಎಕ್ಸ್ಪರ್ಟ್ ಗಳು ಅಂತ ಅದಕ್ಕೆ ಹೇಳೋದು. ಆಹಾ, ಎಷ್ಟ್ ಚೆನ್ನಾಗಿದೆ. ಯೆಲ್ಲೋ ಕಲರ್ ಅಲ್ಲಿ ಮಧ್ಯ ಬ್ರೌನ್. ಅವ್ರವ್ರು ಹೇಗ್ ಕಂಫರ್ಟಬಲ್ ಆಗಿರ್ತಾರೋ ಅದು ಈಸಿ, ಅದು ಕಂಫರ್ಟ್ ಆಗಿರುತ್ತೆ. ಅದ್ರಲ್ಲೂ ಮಾಡ್ಬೋದು ಹಾಗೇನೆ. ಇವಾಗ ಬಿಸಿ ಆಗಿದೆ. ಒಂಚೂರು ತುಪ್ಪ ಹಾಕಿ ಇದ್ರಲ್ಲಿ